ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜೊತೆಗೆ ನಿಮ್ಮೆಲ್ಲರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ಸ್, ಒಂದು ವೇಳೆ ನೀವು ಆಗಸ್ಟ್ 16ರಂದು ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಈ ಪವಿತ್ರ ವೃಕ್ಷವನ್ನು ಯಾರಿಗೂ ಹೇಳದೆ ಸದ್ದಿಲ್ಲದೆ ಸ್ಪರ್ಶಿಸಿ ಈ ಮಂತ್ರವನ್ನು ಹೇಳಿ ಬಂದರೆ ಬಡವನು ಸಹ ಕೋಟ್ಯಾಧಿಪತಿಯಾಗುತ್ತಾನೆ. ಅಷ್ಟೊಂದು ಹಣ ಬರುತ್ತದೆ. ಅನೇಕ ಜನ್ಮಗಳ ಬಡತನ ತಕ್ಷಣವೇ ದೂರವಾಗುತ್ತದೆ. ಆಗಸ್ಟ್ 16 ಶನಿವಾರದಂದು ನೀವು ಬೇರೆ ಏನನ್ನೇ ಮಾಡದೇ ಇರಬಹುದು, ಆದರೆ ಈ ಆಚರಣೆಯನ್ನು ಖಂಡಿತ ಮಾಡಿ ನೋಡಿ. ಫ್ರೆಂಡ್ಸ್, ಈ ದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಲಿರುವ ಆ ದಿವ್ಯ ವೃಕ್ಷದ ಬಗ್ಗೆ, ಈ ದೇವ ವೃಕ್ಷದ ಬಗ್ಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಸ್ವತಃ ಲಕ್ಷ್ಮೀ ದೇವಿ ಹೇಳಿದ್ದಾರೆ. ನಾನು ಈ ವೃಕ್ಷಗಳಲ್ಲಿ ನೆಲೆಸುತ್ತೇನೆ ಎಂದು ಸಾಕ್ಷಾತ್ ಲಕ್ಷ್ಮೀ ದೇವಿ ಹೇಳಿದ್ದಾರೆ. ಮತ್ತು ಭಗವಾನ್ ವಿಷ್ಣು ಅಂದರೆ ಶ್ರೀಹರಿ ವಿಷ್ಣುವಿನ ಒಂದು ರೂಪವಾದ ಭಗವಾನ್ ಶ್ರೀಕೃಷ್ಣ ಕೂಡ ಇದರಲ್ಲಿ ನೆಲೆಸಿದ್ದಾರೆ. ಮತ್ತು ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ನಮ್ಮ ಶ್ರೀಕೃಷ್ಣನಿಗೆ ಮರದ ಮೇಲೆ ಕುಳಿತು ಕೊಳಲು ನುಡಿಸುವುದು ಎಷ್ಟು ಇಷ್ಟ ಎಂದು. ಈ ದೈವ ವೃಕ್ಷಗಳು ನಿಮ್ಮ ಮನೆಯ ಸುತ್ತಲೂ ಸುಲಭವಾಗಿ ಸಿಗುತ್ತವೆ. ಈ ದೈವ ವೃಕ್ಷಗಳ ಬಗ್ಗೆ ಲಕ್ಷ್ಮೀ ದೇವಿ ಭಗವಾನ್ ವಿಷ್ಣು ಮಾತ್ರವಲ್ಲ, ಭಗವಾನ್ ಶಿವನ ಪರಮ ಭಕ್ತನಾದ ರಾವಣನು ಸಹ ಹೇಳಿದ್ದಾರೆ. ಒಂದು ವೇಳೆ ಯಾರಾದರೂ ಸರಿಯಾದ ಸಮಯದಲ್ಲಿ, ಸರಿಯಾದ ಮುಹೂರ್ತದಲ್ಲಿ, ಸರಿಯಾದ ದಿನದಂದು ಅಂದರೆ ಆಗಸ್ಟ್ 16ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಈ ದೈವ ವೃಕ್ಷಗಳನ್ನು ಸದ್ದಿಲ್ಲದೆ ಸ್ಪರ್ಶಿಸಿ ಬಂದರೆ ಆತ ತನ್ನೆಲ್ಲ ಕಷ್ಟಗಳಿಂದ ವಿಮೋಚನೆ ಪಡೆಯುತ್ತಾನೆ. 2025ರ ಆಗಸ್ಟ್ 16 ಶನಿವಾರದಂದು ಕೃಷ್ಣ ಜನ್ಮಾಷ್ಟಮಿಯ ಪವಿತ್ರ ತಿಥಿ ಬರುತ್ತದೆ. ಈ ವರ್ಷದ ಮುಹೂರ್ತದ ಬಗ್ಗೆ ಹೇಳುವುದಾದರೆ ಆಗಸ್ಟ್ 15ರ ರಾತ್ರಿ 11:49ಕ್ಕೆ ಅಷ್ಟಮಿ ತಿಥಿ ಪ್ರಾರಂಭವಾಗುತ್ತದೆ ಮತ್ತು ಆಗಸ್ಟ್ 16ರ ರಾತ್ರಿ 9:36ಕ್ಕೆ ಮುಗಿಯುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಯಾವುದೇ ಸಮಯದಲ್ಲಿ ಈ ದೈವ ವೃಕ್ಷವನ್ನು ಸ್ಪರ್ಶಿಸಿ ಬನ್ನಿ ಮತ್ತು ನಿಮ್ಮ ಮನಸ್ಸಿನಲ್ಲಿರುವ ಆಸೆಯನ್ನು ಹೇಳಿಕೊಳ್ಳಿ. ನಾನು ಹೇಳಿದಂತೆ ಈ ಆಚರಣೆಯನ್ನು ಒಮ್ಮೆ ಖಂಡಿತ ಮಾಡಿ ನೋಡಿ. ಜನ್ಮಾಷ್ಟಮಿಯ ರಾತ್ರಿ ನಿಮ್ಮೆಲ್ಲ ಮನದ ಆಸೆಗಳು ತಕ್ಷಣವೇ ಈಡೇರುತ್ತವೆ ಮತ್ತು ಆ ವೃಕ್ಷವು ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡುತ್ತದೆ. ನೀವು ಎಲ್ಲ ಸಂಕಷ್ಟಗಳಿಂದ ವಿಮೋಚನೆ ಪಡೆಯುತ್ತೀರಿ. ಅಷ್ಟೇ ಅಲ್ಲದೆ ನಿಮಗೆ ಯಾವುದೇ ವಿಶೇಷ ಆಸೆಗಳಿದ್ದರೂ, ನಿಮ್ಮ ಕನಸುಗಳು ನನಸಾಗಬೇಕೆಂದು ನಿಮಗೆ ಒಂದು ಸುಂದರವಾದ ಮನೆ, ಒಳ್ಳೆಯ ಕಾರು, ಬಂಗಲೆ, ಅನೇಕ ಸೇವಕರು, ದೊಡ್ಡ ವ್ಯಾಪಾರ ಬೇಕೆಂದು ಬಯಸಿದ್ದರೆ ನಂಬಿ, ಈ ಜನ್ಮಾಷ್ಟಮಿಯ ತಿಥಿ ನಿಮಗೆ ಇವೆಲ್ಲವನ್ನು ನೀಡಲು ಬಂದಿದೆ. ಅಂದರೆ ಜನ್ಮಾಷ್ಟಮಿಯ ದಿನ ಈ ವೃಕ್ಷವನ್ನು ಸ್ಪರ್ಶಿಸುವುದರಿಂದ ನೀವು ಚಿನ್ನ ಬೆಳ್ಳಿಗಿಂತಲೂ ಅಮೂಲ್ಯವಾದ ನಿಮ್ಮ ಅದೃಷ್ಟವನ್ನು ಸುಧಾರಿಸಿಕೊಳ್ಳಬಹುದು. ಆದ್ದರಿಂದ ತಡ ಮಾಡದೆ ನಾನು ಮೊದಲ ವೃಕ್ಷದ ಬಗ್ಗೆ ಹೇಳುತ್ತಿದ್ದೇನೆ, ಗಮನವಿಟ್ಟು ಕೇಳಿ. ಆದರೆ ಅದಕ್ಕೂ ಮೊದಲು ನಿಮ್ಮಲ್ಲೊಂದು ಚಿಕ್ಕ ವಿನಂತಿ, ಈ ವಿಡಿಯೋವನ್ನು ಅವಸರದಲ್ಲಿ ನೋಡಿ ಬಿಡಬೇಡಿ. ಸಂಪೂರ್ಣ ವಿವರಗಳೊಂದಿಗೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ಇಡೀ ವರ್ಷ ಕಾಯ್ದು ನಿಮಗೆ ಜನ್ಮಾಷ್ಟಮಿ ತಿಥಿ ಬರುತ್ತದೆ. ಈ ದಿನದಂದು ನೀವು ನಿಮ್ಮೆಲ್ಲ ಮನದ ಆಸೆಗಳನ್ನು ಈಡೇರಿಸಿಕೊಳ್ಳಬಹುದು. ನಿಮ್ಮ ಆಸೆಗಳೆಲ್ಲವೂ ತಕ್ಷಣವೇ ಈಡೇರುತ್ತವೆ. ಆದ್ದರಿಂದ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀಕೃಷ್ಣ ವಾಸುದೇವ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನು ತಿಳಿಸಿ. ಫ್ರೆಂಡ್ಸ್, ಜನ್ಮಾಷ್ಟಮಿಯ ತಿಥಿಯಂದು ನೀವು ಖಂಡಿತ ಸ್ಪರ್ಶಿಸಿ ಬರಬೇಕಾದ ಮೊದಲ ದೈವವೃಕ್ಷ ಯಾವುದು ಅಂದ್ರೆ ಬನ್ನಿ ಮರ. ಹೌದು, ನಮ್ಮ ಧರ್ಮಶಾಸ್ತ್ರದಲ್ಲಿ ಇದನ್ನು ಜಗದಾಂಬೆಯ ಸ್ವರೂಪವೆಂದು ಪರಿಗಣಿಸಿ ಪೂಜಿಸಲಾಗುತ್ತದೆ. ಇದು ಸ್ವತಃ ಜಗದಾಂಬೆಯ ಸ್ವರೂಪವಾಗಿದೆ ಮತ್ತು ಇದರ ಮೇಲೆ ಸಾಕ್ಷಾತ್ ಜಗದಾಂಬೆಯೇ ನೆಲೆಸಿದ್ದಾಳೆ. ಒಂದು ವೇಳೆ ನೀವು ಆಗಸ್ಟ್ 16ರ ರಾತ್ರಿಯ ಸಮಯದಲ್ಲಿ ಅಥವಾ ಸಂಜೆ ಈ ಬನ್ನಿ ಮರ ವೃಕ್ಷದ ಕೆಳಗೆ ಧೂಪ ಮತ್ತು ದೀಪ ಹಚ್ಚಿದರೆ ನಿಮ್ಮೆಲ್ಲ ಸಮಸ್ಯೆಗಳು, ಎಲ್ಲ ಕಷ್ಟಗಳು ಆ ಕ್ಷಣದಲ್ಲಿಯೇ ದೂರವಾಗುತ್ತವೆ. ಮತ್ತು ಈ ಬನ್ನಿ ಮರದ ಬುಡಕ್ಕೆ ಕುಂಕುಮವನ್ನು ಹಾಕಿದರೆ ಆ ವ್ಯಕ್ತಿ ಉತ್ತಮ ಆರೋಗ್ಯವನ್ನು ಪಡೆಯುತ್ತಾನೆ. ಯಾರು ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದಾರೋ ಅವರಿಗೆ ಇದು ಬಹಳ ಉತ್ತಮ ಉಪಾಯ. ನಿಮ್ಮ ಮನೆಯಲ್ಲಿ ಯಾರಾದರೂ ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ನೀವು ಆ ವ್ಯಕ್ತಿಯ ದೇಹದಿಂದ 7 ಬಾರಿ ಕುಂಕುಮವನ್ನು ತೆಗೆದು ಈ ಬನ್ನಿ ಮರದ ಬುಡದಲ್ಲಿ ಹಾಕಬಹುದು. ಇದರಿಂದ ಅವರ ರೋಗ ಬೇಗನೆ ಗುಣವಾಗುತ್ತದೆ. ಅಷ್ಟೇ ಅಲ್ಲದೆ ನೀವು ರೋಗಗಳಿಂದ ದೂರವಿರಬೇಕೆಂದು ಮತ್ತು ಆರೋಗ್ಯವಾಗಿರಬೇಕೆಂದು ಬಯಸಿದ್ದರೆ ಈ ಬನ್ನಿ ಮರದ ಬುಡದಲ್ಲಿ ಕುಂಕುಮವನ್ನು ಹಾಕಿ ನಿಮ್ಮ ರೋಗಗಳನ್ನು ನಾಶಪಡಿಸಿಕೊಳ್ಳಬಹುದು. ಆಗಸ್ಟ್ 16 ಜನ್ಮಾಷ್ಟಮಿಯ ದಿನದಂದು ನೀವು ಖಂಡಿತವಾಗಿಯೂ ಈ ಬನ್ನಿ ವೃಕ್ಷವನ್ನು ಸ್ಪರ್ಶಿಸಿ ನಿಮ್ಮ ಮನದ ಆಸೆಗಳನ್ನು ಹೇಳಿಕೊಳ್ಳಬೇಕು. ನೀವು ಇದನ್ನು ಮಾಡಿದಾಗ ನಿಮ್ಮ ಮನದ ಆಸೆಗಳು
ಅದೇ ಕ್ಷಣದಲ್ಲಿ ಈಡೇರಲು ಪ್ರಾರಂಭವಾಗುತ್ತವೆ ಎಂದು ನೀವೇ ಸ್ವತಃ ನೋಡುತ್ತೀರಾ. ನಿಮಗೆ ಯಾವುದಾದರೂ ಒಂದು ಸಂಕೇತ ಖಂಡಿತ ಸಿಗುತ್ತದೆ. ಅದೇ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಆಸೆ 24 ಗಂಟೆ ಒಳಗೆ ಈಡೇರುತ್ತದೆ ಎಂಬ ನಂಬಿಕೆ ಬರುತ್ತದೆ. ಅಷ್ಟೇ ಅಲ್ಲದೆ ಇದರಿಂದ ನಿಮ್ಮ ಬಡತನವು ದೂರವಾಗುತ್ತದೆ. ಈ ಬನ್ನಿ ಮರದ ಪ್ರಭಾವದಿಂದ ನಿಮಗೆ ಅಪಾರ ಸಂಪತ್ತು ಸಿಗುತ್ತದೆ, ತುಂಬಾ ಲಾಭವಾಗುತ್ತದೆ, ಧನ ಸಮೃದ್ಧಿ ಲಭಿಸುತ್ತದೆ. ಇದು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಎರಡನೆಯದು ಪಾರಿಜಾತ ವೃಕ್ಷ. ಈ ವೃಕ್ಷವನ್ನು ದೈವ ವೃಕ್ಷ ಎಂದು ಕರೆಯುತ್ತಾರೆ. ಈ ವೃಕ್ಷವೇ ಪಾರಿಜಾತ ವೃಕ್ಷ. ಇದು ಕೂಡ ನಿಮ್ಮ ಮನೆಯ ಸುತ್ತಲೂ ಸುಲಭವಾಗಿ ಸಿಗುತ್ತದೆ. ಪಾರಿಜಾತ ವೃಕ್ಷವು ಸಮುದ್ರ ಮಂಥನದಿಂದ ಉದ್ಭವವಾಯಿತು ಮತ್ತು ಇದನ್ನು ದೇವೇಂದ್ರನು ನಂದನವನದಲ್ಲಿ ಸ್ಥಾಪಿಸಿದನು. ಆ ನಂತರ ಭಗವಂತ ಶ್ರೀಕೃಷ್ಣನು ಈ ವೃಕ್ಷವನ್ನು ಮಾನವ ಕಲ್ಯಾಣಕ್ಕಾಗಿ ಭೂಮಿಗೆ ತಂದರು. ಈ ವೃಕ್ಷವನ್ನು ಲಕ್ಷ್ಮೀ ದೇವಿಯ ಸ್ವರೂಪ ಎಂದು ಪರಿಗಣಿಸಲಾಗಿದೆ, ಏಕೆಂದರೆ ಲಕ್ಷ್ಮೀ ದೇವಿ ಕೂಡ ಸಮುದ್ರ ಮಂಥನದಿಂದ ಉದ್ಭವಿಸಿದ್ದಾಳೆ ಮತ್ತು ಈ ವೃಕ್ಷ ಕೂಡ ಸಮುದ್ರ ಮಂಥನದಿಂದಲೇ ಉದ್ಭವಿಸಿದೆ ಎಂದು ಹೇಳಲಾಗುತ್ತದೆ. ನಿಮ್ಮ ದೇಹದಲ್ಲಿ ತುಂಬಾ ಆಯಾಸ, ನೋವು, ಉಪವಾಸದ ಸಮಯದಲ್ಲಿ ತೊಂದರೆ ಅಥವಾ ದೌರ್ಬಲ್ಯ ಇದ್ದರೆ ಸಂಜೆ ಸಮಯದಲ್ಲಿ ಪಾರಿಜಾತ ವೃಕ್ಷವನ್ನು ಸ್ಪರ್ಶಿಸುವುದರಿಂದ ನಿಮ್ಮ ಎಲ್ಲ ತೊಂದರೆಗಳು ಮತ್ತು ದೈಹಿಕ ಕಷ್ಟಗಳು ದೂರವಾಗುತ್ತವೆ. ಮತ್ತು ಆಗಸ್ಟ್ 16ರಂದು ಅಂದರೆ ಜನ್ಮಾಷ್ಟಮಿಯ ದಿನದಂದು ಸಂಜೆ ಸಮಯದಲ್ಲಿ ಈ ವೃಕ್ಷವನ್ನು ಸ್ಪರ್ಶಿಸಿದರೆ ನಿಮಗೆ ವಿಶೇಷ ಲಾಭ ಸಿಗುತ್ತದೆ. ಒಂದು ವೇಳೆ ನೀವು ಈ ವೃಕ್ಷದ ಕೆಳಗೆ ಆಗಸ್ಟ್ 16ರಂದು ಜನ್ಮಾಷ್ಟಮಿಯ ದಿನದಂದು ತುಪ್ಪದ ದೀಪವನ್ನು ಹಚ್ಚಿ ಅದರ ಬೇರಿನಲ್ಲಿ ಸ್ವಲ್ಪ ಕುಂಕುಮವನ್ನು ಹಾಕಿದರೆ ನಿಮ್ಮ ಮನಸ್ಸಿನ ಎಲ್ಲ ಆಸೆಗಳು ಈಡೇರುತ್ತವೆ. ಆದರೆ ನೀವು ಅಲ್ಲಿ ಒಂದು ಪ್ರಾರ್ಥನೆಯನ್ನು ಖಂಡಿತವಾಗಿ ಮಾಡಬೇಕು. ಆ ಪ್ರಾರ್ಥನೆ ಏನೆಂದರೆ, ಓ ಪಾರಿಜಾತ ವೃಕ್ಷವೇ, ನೀನು ದೇವಿಯ ಸ್ವರೂಪ, ದಯವಿಟ್ಟು ಎಲ್ಲ ರೀತಿಯ ತೊಂದರೆಗಳನ್ನು ತೊಳೆದು ಹಾಕು. ನನ್ನ ಮನೆಯಲ್ಲಿ ಲಕ್ಷ್ಮಿ ವಾಸ ಮಾಡಲಿ. ಹಾಗೆಯೇ ಪಿತೃದೋಷ ಮತ್ತು ಗ್ರಹ ದೋಷಗಳನ್ನು ಶಾಂತಗೊಳಿಸು ಮತ್ತು ಜೀವನದಲ್ಲಿ ಸಮೃದ್ಧಿ ಮತ್ತು ಸಂತೋಷದ ಮಳೆ ಸುರಿಸು ಎಂದು ಪ್ರಾರ್ಥಿಸಿ. ನಿಮ್ಮ ಮನೆಯಲ್ಲಿ ಹಣದ ಒಳ ಹರಿವು ಕಡಿಮೆ ಇದ್ದರೆ ಮತ್ತು ಹಣ ಅನವಶ್ಯಕವಾಗಿ ಖರ್ಚಾಗುತ್ತಿದ್ದರೆ ನೀವು ಪಾರಿಜಾತ ವೃಕ್ಷದ 5 ಹೂಗಳನ್ನು ತೆಗೆದುಕೊಂಡು ಅವುಗಳನ್ನು ಚೆನ್ನಾಗಿ ಒಣಗಿಸಿ ಅರಿಶಿನದ ಗಡ್ಡೆಯೊಂದಿಗೆ ಕಟ್ಟಿ ಜನ್ಮಾಷ್ಟಮಿ ದಿನದಂದು ನಿಮ್ಮ ಪರ್ಸ್ ಅಥವಾ ತಿಜೋರಿಯಲ್ಲಿ ಖಂಡಿತವಾಗಿ ಇಡಬೇಕು. ಈ ಉಪಾಯವನ್ನು ನೀವು ಜನ್ಮಾಷ್ಟಮಿ ದಿನದಂದು ಮಾಡಬೇಕು. ಇದರಿಂದ ನಿಮ್ಮ ಅನಾವಶ್ಯಕ ಖರ್ಚು ಸಂಪೂರ್ಣವಾಗಿ ನಿಲ್ಲುತ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಖಂಡಿತವಾಗಿ ಹಣದ ಮಳೆಯಾಗುತ್ತದೆ. ಫ್ರೆಂಡ್ಸ್, ಇನ್ನು ಮುಂದೆ ಹೇಳುವ ದೈವ ವೃಕ್ಷವು ತುಂಬಾ ಮುಖ್ಯವಾದದ್ದು ಮತ್ತು ಇದು ನಿಮಗೆ ಎಲ್ಲೆಡೆ ಸುಲಭವಾಗಿ ಸಿಗುತ್ತದೆ. 2025ರ ಕೃಷ್ಣ ಜನ್ಮಾಷ್ಟಮಿ ಅನೇಕ ಶುಭ ಸೂಚನೆಗಳೊಂದಿಗೆ ಬರುತ್ತಿದೆ. ಆದ್ದರಿಂದ ನಾನು ಹೇಳಲು ಹೊರಟಿರುವ ಈ ದೈವ ವೃಕ್ಷದ ಬಗ್ಗೆ ಗಮನವಿಟ್ಟು ಕೇಳಿ. ನೀವು ಬೇರೆ ಯಾವುದನ್ನಾದರೂ ಮಾಡಿ ಅಥವಾ ಬಿಡಿ, ಆದರೆ ಜನ್ಮಾಷ್ಟಮಿ ದಿನದಂದು ಈ ವೃಕ್ಷವನ್ನು ಖಂಡಿತವಾಗಿ ಸ್ಪರ್ಶಿಸಿ, ಏಕೆಂದರೆ ಇದರಿಂದ ಆ ಕ್ಷಣದಲ್ಲಿಯೇ ನಿಮ್ಮ ಮನಸ್ಸಿನ ಆಸೆ ಈಡೇರುತ್ತವೆ. ಚಿಕ್ಕದು, ದೊಡ್ಡದು ಅಥವಾ ಎಷ್ಟೇ ಹಳೆಯದಾದ ಆಸೆ ಆದರೂ ನಾನು ಈ ಜೀವನದಲ್ಲಿ ಈ ಕೆಲಸವನ್ನು ಎಂದಿಗೂ ಮಾಡಲು ಸಾಧ್ಯವಿಲ್ಲ ಎಂದು ನಿಮಗೆ ಅನಿಸಿದರೆ ಜನ್ಮಾಷ್ಟಮಿಯ ದಿನದಂದು ಈ ದೈವ ವೃಕ್ಷವನ್ನು ಹೇಳಿದಂತೆ ಖಂಡಿತವಾಗಿ ಸ್ಪರ್ಶಿಸಿ ಆಚರಣೆ ಮಾಡಿದರೆ ನಿಮಗೆ ಫಲ ಖಂಡಿತವಾಗಿ ಸಿಗುತ್ತದೆ. ಅದಕ್ಕಾಗಿ ನಾನು ನಿಮಗೆ ಮತ್ತೆ ಹೇಳುತ್ತಿದ್ದೇನೆ, ಈ ವಿಡಿಯೋವನ್ನು ಬಹಳ ಎಚ್ಚರಿಕೆಯಿಂದ ಕೇಳಿ ಅರ್ಥ ಮಾಡಿಕೊಳ್ಳಿ. ನಾನು ಇಷ್ಟೊಂದು ಹೊಗಳಿದ ಮುಂದಿನ ವೃಕ್ಷವು ಕಲ್ಪವೃಕ್ಷವಾಗಿದೆ. ಹೌದು, ಈ ಮರವನ್ನು ಆಸೆಗಳನ್ನು ಈಡೇರಿಸುವ ವೃಕ್ಷವೆಂದು ಕರೆಯಲಾಗುತ್ತದೆ ಮತ್ತು ಪುರಾಣ ಕಥೆಗಳ ಪ್ರಕಾರ ಈ ಮರವು ನೀವು ಏನನ್ನು ಬಯಸಿದರೂ ಆ ಕ್ಷಣದಲ್ಲಿ ಈಡೇರಿಸುತ್ತದೆ. ಅದಕ್ಕಾಗಿ ಇದನ್ನು ಆಸೆಗಳನ್ನು ಈಡೇರಿಸುವ ವೃಕ್ಷವೆಂದು ಕರೆಯುತ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಇದನ್ನು ದಿವ್ಯವಾದ ಮತ್ತು ಪವಿತ್ರವಾದ ವೃಕ್ಷ ಎಂದು ವರ್ಣಿಸಲಾಗಿದೆ. ಇದು ಕೇವಲ ಒಂದು ಮರವಲ್ಲ, ಇದು ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ, ಆರೋಗ್ಯ ಮತ್ತು ಹಣವನ್ನು ಆಕರ್ಷಿಸುವ ಆಧ್ಯಾತ್ಮಿಕ ಶಕ್ತಿಯ ಸಂಕೇತ. ಹಾಗೆ ಇದಕ್ಕೆ ಸಂಬಂಧಿಸಿದ ಒಂದು ಅದ್ಭುತ ಉಪಾಯವನ್ನು ಕೂಡ ಹೇಳುತ್ತೇನೆ. ಈ ಉಪಾಯವನ್ನು ಹೇಗೆ ಮಾಡಬೇಕೆಂದು ಎಚ್ಚರಿಕೆಯಿಂದ ಕೇಳಿ. ಜನ್ಮಾಷ್ಟಮಿಯ ದಿನದಂದು ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ನೀವು ಕಲ್ಪವೃಕ್ಷದ ಕೆಳಗೆ ಶುದ್ಧ ನೀರನ್ನು ಅರ್ಪಿಸಬೇಕು ಮತ್ತು ಅಲ್ಲಿಯೇ ನಿಂತು 7 ಬಾರಿ ಓಂ ಕಲ್ಪ ವೃಕ್ಷಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು. ಆ ನಂತರ ನೀವು ಆ ಮರದ ತೊಗಟೆಯನ್ನು ಸ್ಪರ್ಶಿಸುತ್ತಾ ನಿಮ್ಮ ಮನಸ್ಸಿನ ಆಸೆಗಳನ್ನು
ನಿಧಾನವಾಗಿ ಏಳಬೇಕು. ಕನಿಷ್ಠ 11 ಅಥವಾ 21, 51 ಅಥವಾ 100 ಅಥವಾ 108 ಬಾರಿ ನಿಮ್ಮ ಮನಸ್ಸಿನ ಆಸೆಗಳನ್ನು ಆ ದೇವವನ್ನು ಸ್ಪರ್ಶಿಸುತ್ತಾ ಸೂರ್ಯೋದಯದ ಸಮಯದಲ್ಲಿ ದೀಪವನ್ನು ಹಚ್ಚಿ ಏಳಬೇಕು. ಇದರ ಲಾಭ ಏನೆಂದರೆ ಕಲ್ಪವೃಕ್ಷದ ಬಳಿ ನಿಯಮಿತವಾಗಿ ತಮ್ಮ ಮನಸ್ಸಿನ ಆಸೆಗಳನ್ನು ಏಳುವವರ ಆಸೆ ತಕ್ಷಣವೇ ಈಡೇರಲು ಪ್ರಾರಂಭವಾಗುತ್ತದೆ. ಕೆಲವು ಸಂಕೇತಗಳು ಸಹ ಸಿಗುತ್ತವೆ. ಇದರಿಂದ ನಿಮ್ಮ ಮನಸ್ಸಿನ ಆಸೆಗಳು ಈಡೇರುತ್ತವೆ ಎಂದು ನಿಮಗೆ ಸಂಪೂರ್ಣ ನಂಬಿಕೆ ಬರುತ್ತದೆ. ಹಾಗೆ ಧನ ಪ್ರಾಪ್ತಿಗಾಗಿ ಕೂಡ ನೀವು ಈ ಉಪಾಯವನ್ನು ಮಾಡಬಹುದು. ಒಂದು ವೇಳೆ ನೀವು ನಿಯಮಿತವಾಗಿ ಈ ಉಪಾಯವನ್ನು ಅಂದರೆ ಈ ತೊಗಟೆಯನ್ನು ಸ್ಪರ್ಶಿಸಿ ಮನಸ್ಸಿನ ಆಸೆಗಳನ್ನು ಏಳಲು ಸಾಧ್ಯವಾಗದಿದ್ದರೆ ಜನ್ಮಾಷ್ಟಮಿ, ಅಕ್ಷರ ತೃತೀಯ, ಪೌರ್ಣಮಿ, ಏಕಾದಶಿ, ದೀಪಾವಳಿ ಮುಂತಾದ ಶುಭ ದಿನಗಳಲ್ಲಿ ಅಥವಾ ಶುಕ್ರವಾರದ ದಿನದಂದು ಈ ಉಪಾಯವನ್ನು ಖಂಡಿತವಾಗಿ ಮಾಡಿ ನೋಡಿ. ಕಲ್ಪವೃಕ್ಷದ ಕೆಳಗೆ ನೀವು ಹಸುವಿನ ತುಪ್ಪದ ದೀಪವನ್ನು ಹಚ್ಚಬೇಕು. ಒಂದು ಬೆಳ್ಳಿ ನಾಣ್ಯವನ್ನು ಮರದ ಬೇರಿನಲ್ಲಿ ಇಟ್ಟು, ಓ ಕಲ್ಪವೃಕ್ಷವೇ, ನನ್ನ ಜೀವನದಲ್ಲಿ ಹಣ ಮತ್ತು ಸೌಭಾಗ್ಯದ ಮಳೆ ಸುರಿಸು ಎಂದು ಪ್ರಾರ್ಥಿಸಿ. ಇದರಿಂದ ನಿಮ್ಮ ವ್ಯಾಪಾರದಲ್ಲಿಯೂ ಸಹ ಏಳಿಗೆ ಆಗುತ್ತದೆ. ಹಣದ ಲಾಭದ ಯೋಗಗಳು ಉಂಟಾಗಲು ಪ್ರಾರಂಭಿಸುತ್ತವೆ. ಸಂತಾನ ಪ್ರಾಪ್ತಿಗಾಗಿ ಕೂಡ ನೀವು ಜನ್ಮಾಷ್ಟಮಿ ದಿನದಂದು ಈ ಉಪಾಯವನ್ನು ಖಂಡಿತವಾಗಿ ಮಾಡಿ. ನಿಮಗೆ ಸುಂದರವಾದ ಸಂತಾನ ಸಿಗುತ್ತದೆ. ನೀವು ಇನ್ನೊಂದು ಕೆಲಸವನ್ನು ಕೂಡ ಮಾಡಬೇಕು. ಕಲ್ಪವೃಕ್ಷದ ಬಳಿ ಅರಿಶಿನ ಗಡ್ಡೆ ಮತ್ತು ಅಕ್ಕಿಯನ್ನು ಅರ್ಪಿಸಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಈ ಉಪಾಯವನ್ನು ನೀವು ಗುರುವಾರ ದಿನದಂದು ಕೂಡ ಮಾಡಬಹುದು. ಸಂತಾನ ಪ್ರಾಪ್ತಿಯಲ್ಲಿ ಸಮಸ್ಯೆ ಇದ್ದರೂ ಯಾವುದೇ ತಾಯಿ ಅಥವಾ ಸಹೋದರಿಗೆ ಈ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರವಾಗುತ್ತದೆ. ಜನ್ಮಾಷ್ಟಮಿ ದಿನದಂದು ಕೂಡ ಈ ಉಪಾಯವನ್ನು ಮಾಡಿ. ಗುರುವಾರ ದಿನದಂದು ಕೂಡ ಮಾಡಬಹುದು. ಉದ್ಯೋಗದಲ್ಲಿ ಪ್ರಮೋಷನ್ ಮತ್ತು ವ್ಯಾಪಾರ ವೃದ್ಧಿಗಾಗಿ ನೀವು ಏನು ಮಾಡಬೇಕೆಂದರೆ ಕಲ್ಪವೃಕ್ಷದ ಬಳಿ 5 ಗೋಮತಿ ಚಕ್ರಗಳು ಮತ್ತು ಒಂದು ನಾಣ್ಯವನ್ನು ಅರ್ಪಿಸಿ ಓಂ ಶ್ರೀಂ ಕ್ಲೀಂ ಮಂತ್ರವನ್ನು 108 ಬಾರಿ ಜಪಿಸಿ. ಉದ್ಯೋಗದಲ್ಲಿ ಎದುರಾಗುತ್ತಿರುವ ತೊಂದರೆಗಳು, ಪ್ರಮೋಷನ್ ಅಥವಾ ವರ್ಗಾವಣೆ ನಿಂತು ಹೋದ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಹೀಗೆ ಜನ್ಮಾಷ್ಟಮಿ ದಿನದಂದು ನೀವು ಏನನ್ನಾದರೂ ಸಾಧಿಸಬಹುದು. ಏಕೆಂದರೆ ಜನ್ಮಾಷ್ಟಮಿಯ ದಿನದಂದು ಭಗವಾನ್ ಶ್ರೀಕೃಷ್ಣ, ಹರಿವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಕೃಪೆ ಈ ವೃಕ್ಷದಲ್ಲಿ ನೆಲೆಸಿರುತ್ತದೆ. ಅವರ ಆಶೀರ್ವಾದ ಇರುತ್ತದೆ. ಆದ್ದರಿಂದ ಅವರ ಆಶೀರ್ವಾದ ಖಂಡಿತವಾಗಿ ನಿಮಗೆ ಸಿಗುತ್ತದೆ. ಆದ್ದರಿಂದ ಈ ದಿನ ನೀವು ಖಾಲಿ ಕೈಯಲ್ಲಿ ಹೋಗಬೇಡಿ. 2025ರ ಕೃಷ್ಣ ಜನ್ಮಾಷ್ಟಮಿ ತಿಥಿ ಸರ್ವಾರ್ಥ ಸಿದ್ಧಿ ಯೋಗದೊಂದಿಗೆ ಬರುತ್ತಿದೆ. ಆದ್ದರಿಂದ ಈ ದಿನ ಯಾರು ಏನನ್ನು ಬಯಸಿದರೂ ಅದು ಖಂಡಿತವಾಗಿ ಸಿಗುತ್ತದೆ. ಸರಿಯಾದ ರೀತಿಯಲ್ಲಿ ಸರಿಯಾದ ನಿಯಮದೊಂದಿಗೆ ಈ ಉಪಾಯಗಳನ್ನು ಮಾಡುವವರಿಗೆ. ಹಾಗೆ ಈ ದಿನ ದಾನ ಧರ್ಮಗಳನ್ನು ಕೂಡ ಖಂಡಿತವಾಗಿ ಮಾಡಿ. ಪೂಜೆ ಪುನಸ್ಕಾರಗಳನ್ನು ಮಾಡುವುದನ್ನು ಖಂಡಿತ ಮರೆಯಬೇಡಿ. ಮತ್ತು ಈ ದೈವ ವೃಕ್ಷಗಳ ಮೂಲಕ ನೀವು ನಿಮ್ಮ ಪೂರ್ವಜರ ಆಶೀರ್ವಾದವನ್ನು ಕೂಡ ಪಡೆಯಬಹುದು. ಈ ವರ್ಷ ಜನ್ಮಾಷ್ಟಮಿ ಶನಿವಾರ ದಿನದಂದು ಬರುತ್ತಿದೆ. ಆದ್ದರಿಂದ ನೀವು ನಿಮ್ಮ ಪಿತೃ ದೋಷಗಳಿಂದಲೂ ಕೂಡ ಮುಕ್ತಿ ಪಡೆಯಬಹುದು ಮತ್ತು ನಿಮ್ಮ ಗ್ರಹಗಳಲ್ಲಿನ ಎಲ್ಲ ರೀತಿಯ ದೋಷಗಳಿಂದಲೂ ಕೂಡ ಮುಕ್ತಿ ಸಿಗುತ್ತದೆ. ಫ್ರೆಂಡ್ಸ್, ಮತ್ತೊಂದು ವಿಷಯವನ್ನು ಸ್ಪಷ್ಟಪಡಿಸುತ್ತಿದ್ದೇನೆ. 15 ಅಥವಾ 16ರ ಗೊಂದಲದಲ್ಲಿ ನೀವು ಸ್ವಲ್ಪ ಬೀಳಬೇಡಿ. ಆಗಸ್ಟ್ 16ರಂದು ನಾವು ಎಲ್ಲರೂ ಉಪವಾಸ ಇರುತ್ತೇವೆ. ಗೃಹಸ್ಥರಾಗಲಿ ಅಥವಾ ವೈಷ್ಣವ ಮತದವರಾಗಲಿ ಈ ಇಬ್ಬರು ಆಗಸ್ಟ್ 16ರಂದೇ ಉಪವಾಸ ಇರುತ್ತಾರೆ. ಆದ್ದರಿಂದ ನೀವು ಸ್ವಲ್ಪವೂ ಕೂಡ ಗೊಂದಲಕ್ಕೊಳಗಾಗಬೇಡಿ. ಈ ದೈವ ವೃಕ್ಷಗಳ ಆಶೀರ್ವಾದವನ್ನು ಖಂಡಿತವಾಗಿ ತೆಗೆದುಕೊಳ್ಳಿ. ನಿಮ್ಮ ಇಡೀ ಕುಟುಂಬದ ಕಲ್ಯಾಣಕ್ಕಾಗಿ, ನಿಮ್ಮ ಗ್ರಹ ಶಾಂತಿಗಾಗಿ ಮತ್ತು ಸುಖ ಸಮೃದ್ಧಿ ಪ್ರಾಪ್ತಿಗಾಗಿ. ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹೃದಯಪೂರ್ವಕ ಶುಭಾಶಯಗಳು. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಕೃಷ್ಣ, ರಾಧೆ ರಾಧೆ ಎಂದು ಬರೆದು ನಿಮ್ಮ ಕೃತಜ್ಞತೆಯನ್ನು ತಿಳಿಸುವುದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.